ಏನಮ್ಮ ಎಲ್ರು ಅಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಏನೋ ನೀನು ನನ್ ಗುಂಡಿಗೆನೆ ಗಂಟ್ಲಿಗೆ ಬಂದ್ಬಿಟ್ಟಿತ್ತು. ಸ್ವಲ್ಪ ಹೊತ್ತಾಗಿದ್ರೆ ಉಸಿರೇ ನಿಂತೋಗ್ತಿತ್ತು. ನಿನ್ ಉಸಿರು ನಿಂತೋಗುತ್ತೆ. ನೀನ್ ನನ್ನ ಉಸಿರು ನಿಲ್ಸ್ತೀಯ ಅಮ್ಮ. ನಿನಗೆ ಮೊದ್ಲೇ ಹೇಳಿದ್ದೆ ಟೆನ್ಷನ್ ಮಾಡ್ಕೋಬೇಡ ಅಂತ. ಟೆನ್ಷನ್ ಮಾಡ್ಕೊಳ್ದೆ ಹೇಗೋ ಸುಮ್ನೆ ಇರಕ್ಕಾಗುತ್ತೆ? ನಡೆದಿದ್ದೇನ್ ಸಣ್ಣ ವಿಷಯನ ಸ್ವಲ್ಪ ಹೊತ್ತಲ್ಲೇ ಸಿಕ್ಕಾಕೋಬಿಡ್ತಾ ಇದ್ವಿ. ಆ ಶಿವ ಪಾರ್ವತಿ ಏನಾದ್ರು ಅವಳು ಹೊಟ್ಟೆ ಮೇಲೆ ಕೈ ಇಟ್ಟಿದ್ರೆ ಸುಮ್ನೆ ಇರ್ತಾ ಇದ್ರ? ನಮ್ ಜೀವನದ ಮೇಲೆ ಕಲ್ಲು ಹಾಕ್ದಾಗೆ. ಅಬ್ಬಾ ಯಾಕಮ್ಮ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಡೀತಾ ಇದೆ ಅಲ್ವಾ? ಇನ್ನು ಅದ್ರ ಬಗ್ಗೆ ಯಾಕೆ ಮಾತಾಡ್ತೀಯಾ? ಮಾತಾಡದೆ ಹೇಗೋ ಇರಕ್ಕಾಗುತ್ತೆ? ನೋಡು, ನನ್ಗೊಂದ್ ಮಾತು ಹೇಳು. ಅಲ್ಲ, ಗರ್ಭಿಣಿನೇ ಅಲ್ದೇ ಇರೋಳಿಗೆ ಸೀಮಂತ ಯಾಕೋ? ಅದಕ್ಕೆ ಅವ್ರನ್ನೆಲ್ಲ ಯಾಕೆ ಕರಿಬೇಕು? ಗೊತ್ತಿದ್ದು ಹುಲಿ ಬೋನಲ್ಲಿ ಕೈ ಇಟ್ಟ ಹಾಗೆ ಅವ್ರ ಹತ್ರ ಯಾಕೆ ಈ ಆಟ ಆಡ್ಬೇಕು? ಅಮ್ಮ, ನಿನ್ ಪ್ರಾಣಕ್ಕೆ, ನನ್ ಪ್ರಾಣಕ್ಕೆ, ಸಂಪದ ಪ್ರಾಣಕ್ಕೆ ಯಾವುದೇ ತರ ಅಪಾಯ ಇಲ್ಲ. ಒಳಗಡೆ ಕಾರ್ಯಕ್ರಮ ನಡೀತಾ ಇದೆ. ಸ್ವಲ್ಪ ಹೊತ್ತರಲ್ಲೇ ಸೀಮಂತ ನಡೆಯುತ್ತೆ. ಅದಾದ್ಮೇಲೆ ಅವರೆಲ್ಲರೂ ಬೇಜಾರಾಗ್ತಾರೆ. ನಾವು ಮಾತ್ರ ಹ್ಯಾಪಿಯಾಗಿ ಸಂತೋಷವಾಗಿರ್ತೀವಿ. ಏಯ್, ಸಾಯಿಸ್ಬಿಡ್ತೀನಿ. ನಾವು ಮಾತ್ರ ಸಂತೋಷ ಪಡೋದ? ಹೇಗ್ ಸಂತೋಷ ಪಡ್ತೀವೋ ಅವಳಿಗೆ ಸೀಮಂತ ಮಾಡಿದ್ರೆ ನಾವು ಹೇಗ್ ಸಂತೋಷ ಪಡ್ತೀವೋ? ಎಲ್ಲ ಹೇಳ್ಬಿಟ್ರೆ ಹೇಗಮ್ಮ? ಕೆಲವೊಂದು ಅವಾಗವಾಗ ತಿಳಿದ್ರೇನೆ ಒಳ್ಳೇದು. ಏಯ್, ನೀನು ಪುಣ್ಯ ಬರುತ್ತೆ ಕಣೋ. ಒಂದ್ ಮಾತು ಹೇಳೋ, ನಾನ್ ಸಮಾಧಾನವಾಗಿರ್ತೀನಿ. ಇಲ್ಲ ಅಂದ್ರೆ ಎದೆ ಹೊಡೆದು ಸತ್ತೋಗೋ ತರ ಆಗುತ್ತೆ ಕಣೋ. ನಾನ್ ಜೈಲ್ಗೆ ಹೋದಾಗ್ಲೇ ಆ ಹೃದಯಕ್ಕೆ ಏನೂ ಆಗಿಲ್ಲ. ಬಾಂಬ್ ಬ್ಲಾಸ್ಟ್ ಆದಾಗ್ಲೂ ನಿಂತೋಗಿಲ್ಲ. ಹೊಸದಾಗಿ ಇವಾಗ ಯಾಕೆ ನಿಂತೋಗುತ್ತಮ್ಮ? ನಿನ್ನ ಹಾರ್ಟು ತುಂಬಾ ಸ್ಟ್ರಾಂಗ್ ಇದೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನೀನ್ ಸ್ವಲ್ಪ ಸಮಾಧಾನವಾಗಿರು, ಎಲ್ಲ ಸರಿ ಹೋಗುತ್ತೆ. ಅಷ್ಟೇ ಹೊರತು ನಿಜ ಮಾತ್ರ ಹೇಳಲ್ಲ ಅಂತ್ಯ ಅಲ್ವಾ? ನೀನ್ ತುಂಬಾ ಬುದ್ಧಿವಂತೆ ಅಮ್ಮ, ಅದಕ್ಕೆ ನಿಂಗೆಲ್ಲ ಅರ್ಥ ಆಗುತ್ತೆ. ಏನು ಅರ್ಥ ಆಗೋದು? ಅರ್ಥ ಆಗದೆ ಇರೋದಕ್ಕಲ್ವಾ ನಿನ್ನ ಹತ್ರ ಕೇಳ್ತಾ ಇರೋದು. ಇಷ್ಟೆಲ್ಲ ಅರ್ಥ ಆದ್ಮೇಲೆ ಅದು ಅರ್ಥ ಆಗ್ಬೇಕಲ್ವಾ? ಅರ್ಥ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಏನು ಸುತ್ತಿ ಬಳಸಿ ಮಾತಾಡ್ತಾ ಇದ್ಯಾ? ಕೆಲವು ವಿಷಯ ಡೈರೆಕ್ಟ್ ಆಗಿ ಹೇಳಕ್ ಆಗಲ್ಲ ಅಮ್ಮ. ಹೇಳಿಲ್ಲ ಅಂದ್ರೆ ನೀನ್ ಸುಮ್ನೆ ಇರಲ್ಲ. ಅದು ಅರ್ಥ ಆದ್ರೂ ಆಗದೆ ಇರೋ ತರ ನಿಂಗೆ ಹೇಳ್ದೆ ಅನ್ಕೋ, ನೀನ್ ಸುಮ್ನೆ ನಿನ್ ಪಾಡಿಗೆ ನೀನ್ ಇರ್ತೀಯ ಅಲ್ವಾ? ಅಲ್ಲಿ ಎಲ್ಲರೂ ಒಳಗ್ ಕಾಯ್ತಾ ಇರ್ತಾರೆ, ನೀನ್ ಆರಾಮಾಗಿ ಆಚೆ ಇರು. ಸುಮ್ನೆ ಯಾಕೆ ಒಳಗ್ ಬಂದು ಟೆನ್ಷನ್ ತಗೋತ್ಯಾ? ಕೊನೆಗೆ ನನ್ ಮಗ ಕೂಡ ನನ್ ಮಾತು ಕೇಳ್ದೆ ಇರೋ ಹಾಗಾಯ್ತು. ಈ ಸೀಮಂತನೋ ಏನ್ ಕರ್ಮನೋ, ಇದ್ರಿಂದ ಸಿಗೋ ಸಂತೋಷ ಏನೋ ಏನೂ ಅರ್ಥ ಆಗ್ತಿಲ್ಲ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಶತಮಾನಂ ಭವತಿ ಶತಾಯು ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ನಾವೇ ಇದ್ರೆ ಚೆನ್ನಾಗಿರೋಲ್ಲ ಅಂತ ನಮ್ಮನೆ ಸುತ್ತಮುತ್ತ ಇದ್ದ ಮುತ್ತೈದೆಯರನ್ನೆಲ್ಲ ಕರ್ಕೊಂಡು ಬಂದಿದೀವಿ. ನಿಮ್ ಸ್ವಂತ ಮಗಳಂಗ್ ಮಾಡ್ದ ಹಾಗೆ ಸಂಪದಂಗೂ ಸೀಮಂತ ಮಾಡ್ತಾ ಇದ್ದೀರಾ? ಸಾಕಮ್ಮ, ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗೆ ಮಾಡ್ತಾ ಇದ್ದೀರಾ. ನೀವು ಬದಲಾಗಿದ್ದೀರಾ ಅಂತ ನಂಬಿರೋದಕ್ಕೆ ಇದೆಲ್ಲ. ಈ ಬದಲಾವಣೆ ಹೀಗೆ ಇದ್ರೆ ನಾವು ಕೂಡ ಯಾವಾಗ್ಲೂ ಹೀಗೆ ಇರ್ತೀವಿ. ಒಳ್ಳೆಯವರಾಗಿದ್ರೆ ಎಷ್ಟೊಂದು ಆನಂದ ಇರುತ್ತೆ. ನಮಗೋಸ್ಕರ ಎಲ್ಲರೂ ಇರ್ತಾರೆ ಅಂತ ನನಗಿವಾಗ ಅರ್ಥ ಆಯ್ತು. ಅಮ್ಮ, ಹುಡುಗಿಗೆ ಗಂಧ ಹಚ್ಚಿ ಬಳೆ ಹಾಕಿ. ಸರಿ ಅಮ್ಮ, ಸಂಪದಗೋಸ್ಕರ ಸೀರೆ ತಂದಿದ್ವಲ್ಲ? ಹೌದೌದು, ಆ ವಿಷಯನೇ ಮರ್ತು ಹೋಗಿದ್ದೀನಿ. ಅನುಪಮ, ಆ ಸೀರೆ ಕೊಡಮ್ಮ. ನನಗಿಷ್ಟೊಂದು ಕಾಸ್ಟ್ಲಿ ಸೀರೆ ಯಾಕಮ್ಮ? ಏನು, ನಮ್ ಸಂತೋಷಕ್ಕೋಸ್ಕರ.
ಹೋಗಿ ಸೀರೆ ಚೇಂಜ್ ಮಾಡ್ಕೊಂಡ್ ಬಾ. ಒಬ್ಳೆ ಹೇಗೆ ಹೋಗ್ತಾಳಮ್ಮ? ನಾನ್ ಹೋಗಿ ಸೀರೆ ಉಡಿಸ್ಕೊಂಡು ಕರ್ಕೊಂಡ್ ಬರ್ತೀನಿ. ನೀನ್ ಯಾಕೆ ಕಲ್ಯಾಣಿ? ನಾನಿದೀನಲ್ಲ. ನಮ್ ಕೈಯಾರೆ ಸೀಮಂತ ಮಾಡ್ತಿರುವಾಗ ನಮ್ಮ ಅಕ್ಕಂಗೆ ನನ್ನ ಬಿಟ್ಟು ನೀವ್ಯಾಕೆ ಸೀರೆ ಉಡಿಸ್ತೀರಾ? ನೀನ್ ನಡಿ ಸಂಪದ. ಬೇಗ ಸೀರೆ ಉಡ್ಸಿ ಕರ್ಕೊಂಡ್ ಬಂದ್ರೆ ಆರತಿ ಮಾಡೋಣ. ಕರ್ಕೊಂಡು ಹೋಗ್ತಿರೋದ್ ನಾನಲ್ವಾ? 10 ನಿಮಿಷದಲ್ಲಿ ಬಂದ್ಬಿಡ್ತೀವಿ. ಸಂಪದ ಬಾ, ಬೇಗ ಕರ್ಕೊಂಡು ಹೋಗು. ಬಾ. ನಡಿ. ಆ ಸೀರೆ ತೆಗೆದ್ರೆ ನಾನ್ ನಿನ್ಗೆ ಈ ಸೀರೆ ಉಡಿಸ್ತೀನಿ. ಅಮ್ಮ, ಅಷ್ಟರಲ್ಲೇ ಮುತ್ತೈದೆಯರ್ ಶಾಸ್ತ್ರ ಮುಗಿಸ್ಬೋದಲ್ವಾ? ಅದನ್ನ ನಾವು ಹೇಗ್ ಮಾಡೋಕ್ಕಾಗುತ್ತೋ? ತವ್ರ ಮನೆಯವ್ರು ಮಾಡ್ಬೇಕು. ತವರ್ ಮನೆಯವರು ಅಂದ್ರೆ ಆ ಸ್ಥಾನದಲ್ಲಿ ನಿಂತು ಸೀಮಂತ ಮಾಡ್ತಿರೋದು ಅತ್ತೆಯವರೇ ಆಗಿರೋದಕ್ಕೆ ಅತ್ತೆಯವರೇ ಮಾಡ್ಬೇಕು ಅಲ್ವಾ? ಸೀರೆ ತೆಗಿ ಸಂಪದ. ತೆಗಿಯೋಕೆ ನಾನ್ ಸಹಾಯ ಮಾಡ್ಲಾ? ಬೇಡ, ನಾನೇ ಬದಲಾಯಿಸ್ಕೋತೀನಿ. ಸರಿ, ಹಾಗೆ ಮಾಡೋಣ. ವಯಸ್ಸು ಹುಡುಗಿ ಕಲ್ಯಾಣಿ ಇರುವಾಗ ನೀವ್ಯಾಕೆ ಮಾಡ್ತೀರಾ? ಇಲ್ಲ ಅಂದ್ರೆ ನಮ್ ದಮಯಂತಿ ಮಾಡ್ತಾಳೆ ಬಿಡಿ. ಕಿರೀಟ ಇಡೋದಕ್ಕೆ ಅವರು ಕಾಲು ಒತ್ತೋದಕ್ಕೆ ನಾನೇನಪ್ಪ? ನನ್ ಕೈಲಾಗಲ್ಲ. ಪರವಾಗಿಲ್ಲ ಬಿಡಿಪ್ಪ, ನಾನೇ ಹಚ್ತೀನಿ. ಇಲ್ ನೋಡಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇದು ತಾಯಿಗೂ ಒಂದ್ ಮಗುಗೂ ನಡೀತಾ ಇರೋ ಶಾಸ್ತ್ರ. ನಿಮ್ ಬದಲು ಕಲ್ಯಾಣಿ ಕೈಲಿ ಮಾಡಿಸಿದ್ರೆ ಚೆನ್ನಾಗಿರುತ್ತೆ.
ಬೇಗ ಬದಲಾಯಿಸ್ಕೋ. ಅಮ್ಮ, ಏನಮ್ಮ ಹಾಗೆ ಮಾತಾಡ್ತೀಯ? ಅನುಪಮ ಅಮ್ಮ, ನೀವು ಶುರು ಮಾಡಿ. ಬೇಡಪ್ಪ ಸಿದ್ದು, ನಿಮ್ಮ ಅಮ್ಮನ ಮನಸ್ಸಲ್ಲಿ ಒಂದು ನೋವಿದೆ. ಹಾಗೆ ಇಷ್ಟ ಇಲ್ದೇನೆ ಮಾಡೋದು ಕೂಡ ಒಳ್ಳೇದಲ್ಲ ಅಲ್ವಾ? ಬದಲಾಯಿಸ್ಕೋ. ಕಲ್ಯಾಣಿ, 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 ಬೇಗ ಬದಲಾಯಿಸು ಸಂಪದ. ಕಲ್ಯಾಣಿ, ಕಲ್ಯಾಣಿ, ಇಲ್ ಬಾಮ್ಮ. ಏನಜ್ಜಿ? ಸೀರೆನ ಮೀನಾಕ್ಷಮ್ಮ ಬದಲಾಯಿಸ್ತಾಳೆ ಬಿಡು. ನೀನು ಮುತ್ತೈದೆಯರಿಗೆ ಅರ್ಶಿನ ಹಚ್ಚು. ಬೇಗ ಬದಲಾಯಿಸಿ ಕರ್ಕೊಂಡು ಬರ್ತೀನಜ್ಜಿ. ಕಲ್ಯಾಣಿ, ಅಜ್ಜಿ ಹೇಳೋದನ್ನ ಕೇಳು. ಅಮ್ಮ, ನೀವು ಹೋಗಿ ಸಂಪದನಿಗೆ ಸೀರೆ ಉಡ್ಸ್ಕೊಂಡು ಕರ್ಕೊಂಡು ಬನ್ನಿ. ಭವತಿ ಶತಾಯು ಪುರುಷಸ್ಯ ತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಶೀಘ್ರಮೇವ ಸುಪುತ್ರ. ಹೋಗುದಮ್ಮು, ಹೋಗು.
ಯಾಕೆ ಅಳ್ತಿದ್ಯಾ? ನೀನ್ ಕೇಳ್ಕೊಂಡಿದ್ ಪ್ರಕಾರನೇ ಎಲ್ಲಾನು ಹತ್ರನೇ ಇದು ಮಾಡ್ತಿದೀವಲ್ಲ. ನೀವು ನಡೆಸ್ತೀರಾ ನನ್ನ ನಂಬಿಕೆ ನಂಗಿದೆ ಶೌರ್ಯ. ಆದ್ರೆ ಇಷ್ಟ ದೂರಿಯಾಗಿ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಮಗು ಅದೃಷ್ಟವಂತ, ತುಂಬಾ ಅದೃಷ್ಟವಂತ. ಬಾ ಸಂಪದಾ. ಏನೂ ಮಾಡಕ್ಕಾಗಲ್ಲ ಅಂತ ಅನ್ಕೊಂಡು ನೀನ್ ಗರ್ಭಿಣಿ ಅಲ್ಲ ಅಂತ ನನ್ಗೆ ಅನುಮಾನ. ಆದ್ರೆ ಎಲ್ಲಾರ್ನೂ ಚೆನ್ನಾಗಿ ನಂಬಿಸ್ತಾ ಇದ್ಯಾ. ನಾವೆಲ್ಲರೂ ಮನೆಗೆ ಹೋಗೋ ಅಷ್ಟ್ರಲ್ಲಿ ನಿನ್ ಪ್ರೆಗ್ನೆನ್ಸಿ ನಿಜಾನ ಸುಳ್ಳ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಂಡೇ ಹೋಗ್ತೀನಿ. ಏನ್ ನಿನ್ನ ಅನುಮಾನ? ನಾನ್ ಗರ್ಭಿಣಿ ಅಲ್ಲ ಅಂತ ತಾನೆ? ನಿನ್ನ ಅನುಮಾನ ನಿಜ. ಇದು ನಿಜವಾದ ಹೊಟ್ಟೆ ಅಲ್ಲ. ನೀನ್ ಏನ್ ಮಾಡಕ್ಕಾಗುತ್ತೆ ಹೇಳು? ನೀನೇನು ಮಾಡಕ್ಕಾಗಲ್ಲ ಕಲ್ಯಾಣಿ. ನೀನೇ ನಿನ್ ಬಾಯಾರೆ ಹೇಳಿದ್ಯಾ. ಇನ್ನು ತಡ ಮಾಡ್ತೀನ? ನಡಿಯೇ, ನೀನೇನು ಅಂತ ಎಲ್ಲರ ಮುಂದೆನೂ ಹೇಳ್ತೀನಿ. ಕಲ್ಯಾಣಿ ಬಿಡು, ಕಲ್ಯಾಣಿ ಬಿಡು, ಕಲ್ಯಾಣಿ ಅಂತ ಹೇಳನ್ನ. ಕಲ್ಯಾಣಿ ಕಲ್ಯಾಣಿ ಬಿಡು, ಪ್ಲೀಸ್ ಬಿಡು ಕಲ್ಯಾಣಿ. ಕಲ್ಯಾಣಿ ಬಾ, ಪ್ಲೀಸ್ ಬಿಟ್ಬಿಡು ನನ್ನ. ಬಿಡು ಕಲ್ಯಾಣಿ, ಬೇಡ ಕಲ್ಯಾಣಿ, ನಡಿ ಮೊದ್ಲು ಪ್ಲೀಸ್ ಕಲ್ಯಾಣಿ, ನನ್ನ ಬಿಟ್ಬಿಡು. ನನಗೆ ಹೊಟ್ಟೆ ಬರ್ತಿದೆ ಕಲ್ಯಾಣಿ, ಜಾಸ್ತಿ ಆಗೋಯ್ತು.
ಸಂಪದ